ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಸೆಪ್ಟೆಂಬರ್ ತಿಂಗಳ 2ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು ಹಾಡುಗಾರಿಕೆ ಮತ್ತು ದೇವರ ಸಾನ್ನಿಧ್ಯ. ಸಂತೋಷದಿಂದ ಕರ್ತನನ್ನು ಸೇವಿಸಿರಿ, ಹಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಕೀರ್ತನೆಗಳು 102. ದೇವರ ಸಾನ್ನಿಧ್ಯವನ್ನು ಹೆಚ್ಚಾಗಿ ಆರಾಧನಾ ಸೇವೆಗಳು ಮತ್ತು ಹಾಡುಗಾರಿಕೆಯ ಸಮಯದಲ್ಲಿ ಹೆಚ್ಚು ಆಳವಾಗಿ ಅನುಭವಿಸಬಹುದು. ದೇವರ ಜನರು ಆತನನ್ನು ಆತ್ಮ ಮತ್ತು ಸತ್ಯದಲ್ಲಿ ಎಲ್ಲೆಲ್ಲಿ ಆರಾಧಿಸುತ್ತಾರೋ ಅಲ್ಲೆಲ್ಲ ಆತನ ಮಹಿಮೆಯ ಸಾನ್ನಿಧ್ಯವು ಅವರ ನಡುವೆ ಚಲಿಸುತ್ತದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಸಹ ನಿಮ್ಮ ಪ್ರಾರ್ಥನಾ ಸಮಯದಲ್ಲಿ ಹಾಡಿರಿ. ನೀವು ವಿವಿಧ ವೆಬ್ಸೈಟ್ಗಳ ಮೂಲಕ ನಿಮ್ಮ ಫೋನ್ನಲ್ಲಿ ಆಧ್ಯಾತ್ಮಿಕ ಹಾಡುಗಳನ್ನು ಕೇಳಬಹುದು ಮತ್ತು ಅವುಗಳ ಜೊತೆಗೆ ಮೃದುವಾಗಿ ಹಾಡಬಹುದು. ನೀವು ಕೇಳುತ್ತಲೇ ಇರುವಾಗ ನಿಮ್ಮೊಳಗೆ ಆತ್ಮದ ಬೆಂಕಿ ಉರಿಯುತ್ತಿರುವುದನ್ನು ನೀವು ಅನುಭವಿಸುವಿರಿ. ನಿಜಕ್ಕೂ ಆಡುವಿಕೆ ಮತ್ತು ದೇವರ ಉಪಸ್ಥಿತಿಯ ನಡುವೆ ಆಳವಾದ ಸಂಬಂಧವಿದೆ. ಇಸ್ರೇಲ್ ಜನರು ದೇವರ ಸಾನ್ನಿಧ್ಯದೊಂದಿಗೆ ಐಗುಪ್ತ ದೇಶದಿಂದ ಹೊರಬಂದಾಗ ಕೆಂಪು ಸಮುದ್ರವು ಅವರ ಮುಂದೆ ಹೊರಟು ನೀರಿನ ಮೂಲಕ ದಾರಿ ಮಾಡಿಕೊಟ್ಟಿತು. ಅವರು ಒಣಗಿದ ನೆಲದ ಮೇಲೆ ಸಂತೋಷದಿಂದ ನಡೆದರು. ಕರ್ತನು ಫರೋಹ ಮತ್ತು ಅವನ ಸೈನ್ಯವನ್ನು ನೀರಿನಲ್ಲಿ ಕೆಡವಿದನು. ಇನ್ನೊಂದು ದಡದಲ್ಲಿ ಪ್ರವಾದಿನಿ ಮಿರಿಯಾಮ್ ಮತ್ತು ಎಲ್ಲ ಮಹಿಳೆಯರು ಕೈಯಲ್ಲಿ ದಮ್ಮಡಿಗಳನ್ನು ತೆಗೆದುಕೊಂಡು ಸ್ತುತಿ ಮತ್ತು ಆರಾಧನೆಯಲ್ಲಿ ಕರ್ತನ ಮುಂದೆ ಹಾಡುತ್ತಾ ಮತ್ತು ನೃತ್ಯ ಮಾಡುತ್ತಾ ಇದ್ದರು. ವಿಮೋಚನಕಾಂಡ 15:20-21. ಪ್ರತಿದಿನ ಬೆಳಿಗ್ಗೆ ನೀವು ಪ್ರಾರ್ಥಿಸುವಾಗ ಒಂದು ಹಾಡನ್ನು ಆರಿಸಿಕೊಳ್ಳಿ. ಅದನ್ನು ದಿನವಿಡೀ ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿರಿ. ನಿಮಗೆ ಸಾಧ್ಯವಾದಾಗಲೆಲ್ಲ ಅದನ್ನು ಹಾಡಿ. ನೀವು ಗಟ್ಟಿಯಾಗಿ ಹಾಡದಿದ್ದರೂ ಸಹ ನಿಮ್ಮ ಹೃದಯವು ಒಳಗೆ ಹಾಡುವುದನ್ನು ಮುಂದುವರಿಸಲಿ. ನೀವು ನಡೆಯುತ್ತಿರಲಿ, ಕುಳಿತುಕೊಳ್ಳುತ್ತಿರಲಿ ಅಥವಾ ನಿಮ್ಮ ದಿನವಿಡೀ ಓಡಾಡುತ್ತಿರಲಿ, ನಿಮ್ಮ ಹೃದಯದಲ್ಲಿ ಹಾಡಿರಿ ಮತ್ತು ಅದನ್ನು ಕರ್ತನೊಂದಿಗಿನ ಅನುಭವವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಹೃದಯವು ನಿರಂತರವಾಗಿ ಸಂತೋಷ ಪಡುವುದನ್ನು ನೀವು ಕಾಣುವಿರಿ. ನಿಮ್ಮ ಹೃದಯದಲ್ಲಿ ಆಧ್ಯಾತ್ಮಿಕ ಹಾಡುಗಳೊಂದಿಗೆ ನೀವು ಅವುಗಳನ್ನು ಮಾಡಿದಾಗ ನಿಮ್ಮ ನಡಿಗೆಗಳು ಅಥವಾ ವ್ಯಾಯಾಮವು ಹೆಚ್ಚು ಫಲಪ್ರದವಾಗಿರುತ್ತದೆ. ಅಪೊಸ್ತಲನಾದ ಯಾಕೋಬನು ಸಲಹೆ ನೀಡಿದನು, ನಿಮ್ಮಲ್ಲಿ ಯಾರಾದರೂ ಕಷ್ಟಪಡುತ್ತಾರೋ ಅವರು ಪ್ರಾರ್ಥಿಸಲಿ, ಯಾರಾದರೂ ಸಂತೋಷ ಪಡುತ್ತಾರೋ ಅವರು ಕೀರ್ತನೆಗಳನ್ನು ಹಾಡಲಿ. ಯಾಕೋಬ 15:13. ದಾವೀದನು ಹೇಳಿದನು, ಹಗಲಿನ ವೇಳೆಯಲ್ಲಿ ಕರ್ತನು ತನ್ನ ಪ್ರೀತಿಪೂರ್ವಕ ದಯೆಯನ್ನು ಆಜ್ಞಾಪಿಸುವನು ಮತ್ತು ರಾತ್ರಿಯಲ್ಲಿ ಆತನ ಹಾಡು ನನ್ನೊಂದಿಗೆ ಇರುವುದು. ನನ್ನ ಜೀವದ ದೇವರಿಗೆ ಪ್ರಾರ್ಥನೆ. ಕೀರ್ತನೆಗಳು 42:8. ದೇವರ ಮಕ್ಕಳೇ, ನೀವು ಸಂತೋಷವಾಗಿರುವಾಗ ಮಾತ್ರವಲ್ಲ, ಪರೀಕ್ಷೆಗಳ ಮಧ್ಯದಲ್ಲಿಯೂ ಹಾಡಿರಿ. ರಾತ್ರಿಯ ಕತ್ತಲೆಯ ಸಮಯದಲ್ಲೂ ಹಾಡಿರಿ. ಆಗ ನೀವು ಆಳುವ ಕಣಿವೆಯ ಮೂಲಕ ಹಾದು ಹೋಗಿ ಅದನ್ನು ಬುಗ್ಗೆಯನ್ನಾಗಿ ಮಾಡುವಿರಿ. ಕೀರ್ತನೆಗಳು 84:6. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಭೂಮಿಯವರೇ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ಆತನ ನಾಮದ ಘನವನ್ನು ಕೀರ್ತಿಸಿರಿ, ಆತನ ಸ್ತುತಿಯನ್ನು ಘನಪಡಿಸಿರಿ. ಕೀರ್ತನೆಗಳು 66:1 ಮತ್ತು 2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.